ಲಾ ಎಕ್ಸಲೆನ್ಸ್ IAS ಅಕಾಡೆಮಿ ಭರವಸೆಯ ಬೆಳಕು. Welcome back to another session of Namma Law X Bangalore presents current issue of the day, episode number 88. In today's episode, we are going to look into the topic of Project Nexus. Okay, so we will see what is this Project Nexus, what is its significance, why it is in news. Okay, so first we will understand why it is in news. So the context is recently the RBI, that is Reserve Bank of India, has joined the Project Nexus. Okay, RBI ಅವರ Project Nexus ಜಾಯಿನ್ ಮಾಡಿದರೆ ಅದಕ್ಕೋಸ್ಕರ it is in news. Okay, anything RBI does outside of India becomes very important from the perspective of UPSC prelims and mains. So ಅದಕ್ಕೋಸ್ಕರ ಟಾಪಿಕ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಜಸ್ಟ್ ನೋಟ್ ಡೌನ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ಸಿಲೆಬಸ್ ಅಲ್ಲಿ ಇಟ್ ಕಮ್ಸ್ ಔಟ್ ಆಫ್ GS3 ಎಕಾನಮಿ and that too especially banking sector and NBFCs ಬರುತ್ತೆ. So first we will understand what is Project Nexus. Okay, so Project Nexus, it is a multilateral international initiative to enable instant cross-border retail payments by interlinking the domestic fast payment systems. Okay, it is the initiative of Bureau of Bank of International Settlement ಅವರು ಇನಿಷಿಯೇಟ್ ಮಾಡಿದ್ದಾರೆ. ಸೊ ಏನಂತಂದ್ರೆ ಇಂಟರ್ನ್ಯಾಷನಲ್ ಮಲ್ಟಿಲೇಟರ್ ಲಿಂಕ್ ಮಾಡಿ ಮಲ್ಟಿಲೇಟರ್ ಲೆವೆಲ್ ಅಲ್ಲಿ ಫಾಸ್ಟ್ ಪೇಮೆಂಟ್ನ ಲಿಂಕ್ ಮಾಡಿ ಇನ್ಸ್ಟೆಂಟ್ ಆಗಿ ಟ್ರಾನ್ಸ್ಬೋರ್ಡರ್ ಪೇಮೆಂಟ್ನ ಇನ್ಕ್ರೀಸ್ ಮಾಡೋದಕ್ಕೋಸ್ಕರ ತಗೊಂಬಂದಿರುವಂಥ ಇನಿಷಿಯೇಟಿವ್ ಇದು. ಸೊ ಅಕಾರ್ಡಿಂಗ್ ಟು ವಾಟ್ ಈಸ್ ಪ್ರಾಜೆಕ್ಟ್ ನೆಕ್ಸಸ್ ಅಂದ್ರೆ ಇಟ್ ವಾಸ್ ಕಾನ್ಸೆಪ್ಚುಲೈಸ್ಡ್ ಬೈ ದ ಇನ್ನೋವೇಷನ್ ಹಬ್ ಆಫ್ ಬ್ಯಾಂಕ್ ಫಾರ್ ದ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ಸ್. BIS ಅನ್ನೋದು ಒಂದು ಬ್ಯಾಂಕ್ ಇದೆ, ಇಂಟರ್ ಸೆಟಲ್ಮೆಂಟ್ಸ್, ಅದ್ರದ್ದು ಒಂದು ಪಾರ್ಟ್ ಇದೆ, ಒಂದು ಸಬ್ ಸೆಕ್ಟರ್. ಯಾವ್ದಂದ್ರೆ ಇನ್ನೋವೇಷನ್ ಹಬ್ ಅಂತ ಅವ್ರು ಕಾನ್ಸೆಪ್ಚುಲೈಸ್ ಮಾಡಿರೋದನ್ನ. ಸೊ ಏಮ್ ಏನಂತಂದ್ರೆ ಇಟ್ ಸೀಕ್ಸ್ ಟು ಎನ್ಹಾನ್ಸ್ ದ ಕ್ರಾಸ್ ಬಾರ್ಡರ್ ಪೇಮೆಂಟ್ಸ್ ಬೈ ಕನೆಕ್ಟಿಂಗ್ ಮಲ್ಟಿಪಲ್ ಗ್ಲೋಬಲ್ ಡೊಮೆಸ್ಟಿಕ್ ಇನ್ಸ್ಟೆಂಟ್ ಪೇಮೆಂಟ್ ಸಿಸ್ಟಮ್ಸ್. ಓಕೆ, ಸೊ ಪ್ರತಿಯೊಂದು ಕಂಟ್ರೀಸ್ ಅವರು ಬೇರೆ ಒಂದು ಕಂಟ್ರಿ ಜೊತೆ ಡೀಲ್ ಮಾಡೋಕಂದಾಗ ಡೊಮೆಸ್ಟಿಕ್ ಪೇಮೆಂಟ್ ಸಿಸ್ಟಮ್ಸ್ ಇರುತ್ತೆ. ಆ ಡೊಮೆಸ್ಟಿಕ್ ಪೇಮೆಂಟ್ ಸಿಸ್ಟಮ್ಸ್ ನ ಎಲ್ಲದನ್ನು ಕನೆಕ್ಟ್ ಮಾಡ್ಕೊಂಡು ಒಂದು ಗ್ಲೋಬಲ್ ಆಗಿ ಒಂದು ಸೆಂಟ್ರಲೈಸ್ ಸಿಸ್ಟಮ್ ನ ಮಾಡಿ ಈಸಿಯಾಗಿ ಟ್ರಾನ್ಸ್ಬೌಂಡ್ರಿ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಈಸಿ ಆಗಿಲ್ಲ ಅದಕ್ಕೋಸ್ಕರ ಈ ಲೈಕ್ ಪ್ರಾಜೆಕ್ಟ್ ನ ತಗೊಂಡ್ಬಂದಿದ್ದಾರೆ. ಓಕೆ, ಸೊ ಇಟ್ ಈಸ್ ದ ಫಸ್ಟ್ BIS ಇನ್ನೋವೇಷನ್ ಹಬ್ ಪ್ರಾಜೆಕ್ಟ್ ಇನ್ ದ ಪೇಮೆಂಟ್ಸ್ ಏರಿಯಾ ಟು ಮೂವ್ ಟುವರ್ಡ್ಸ್ ಲೈವ್ ಇಂಪ್ಲಿಮೆಂಟೇಷನ್. ಓಕೆ, ಸೊ BIS ಇನ್ನೋವೇಷನ್ ಹಬ್ ಇಂದು ಫಸ್ಟ್ ಪ್ರಾಜೆಕ್ಟ್ ಇದು. ಇದಕ್ಕಿಂತ ಮುಂಚೆ ಅವ್ರು ಯಾವುದು ಕಾನ್ಸೆಪ್ಚುಲೈಸ್ ಮಾಡಿದ್ದಿಲ್ಲ. ಅಂಡ್ ದೆನ್ ಸೊ ಈ ಪ್ರಾಜೆಕ್ಟ್ ನೆಕ್ಸಸ್ ಮೆಂಬರ್ಸ್ ಯಾರಂದ್ರೆ, ಸೊ ಪ್ರಾಜೆಕ್ಟ್ ನೆಕ್ಸಸ್ ಏಮ್ಸ್ ಟು ಕನೆಕ್ಟ್ fast financial systems, payment systems of four members of ASEAN, Malaysia, Philippines, Singapore, Thailand with India, who would be the founding members and the first mover countries of this platform. Okay, so initial ಆಗಿ ಪೈಲಟ್ ಬೇಸ್ ಮೇಲೆ ಇದನ್ನ ಮಾಡ್ತಿದ್ದಾರೆ. ಇದರಲ್ಲಿ ಇನಿಷಿಯಲ್ ಆಗಿ ಮಾಡ್ತಿರೋ ಸೆಂಟ್ರಲ್ ಸಿಸ್ಟಮ್ ಯಾರನ್ನ ಇನ್ಕ್ಲೂಡ್ ಮಾಡುತ್ತಂದ್ರೆ 4 nations of ASEAN ಅಂದ್ರೆ ಮಲೇಷಿಯಾ, ಫಿಲಿಪೈನ್ಸ್, ಸಿಂಗಾಪುರ್, ಥೈಲ್ಯಾಂಡ್ ಜೊತೆಗೆ ಇಂಡಿಯಾ ಅವರು. ಸೊ ಲೇಟರ್ ಅಲ್ಲಿ ಇಂಡೋನೇಷಿಯಾ ವಿಲ್ ಆಲ್ಸೋ ಜಾಯಿನ್ ದಿಸ್ ಪ್ಲಾಟ್ಫಾರ್ಮ್. ಅಟ್ ಪ್ರೆಸೆಂಟ್ ಪ್ಲಾಟ್ಫಾರ್ಮ್ ಜಾಯ್ನ್ ಆಗಿಲ್ಲ ಅವರು. ಸೊ ಫೌಂಡಿಂಗ್ ಮೆಂಬರ್ಸ್ ಯಾರಂದ್ರೆ ಇವರು 5 ಜನ ಬರ್ತಾರೆ. ಅಂಡ್ ದೆನ್ an agreement on this was signed by the Bank of International Settlements and the central banks of founding countries in the Basel and Switzerland. Okay, so RBI ನಮ್ಮ ಇಂಡಿಯಾದಿಂದ ಬೇರೆ ಬೇರೆ ದೇಶದ ಸೆಂಟ್ರಲ್ ಬ್ಯಾಂಕ್ಸ್ ಇದೆಯಲ್ಲ ಅವರೆಲ್ಲದನ್ನ ಸೈನ್ ಮಾಡಿದ್ದಾರೆ. ಓಕೆ, ಸೊ ವಾಟ್ ಈಸ್ ದಿಸ್ ಪ್ರಾಜೆಕ್ಟ್ ನೆಕ್ಸಸ್ ಅಂತ ಅಂದ್ರೆ ಇದ್ರ ಬೆನಿಫಿಟ್ ಏನಂತಂದ್ರೆ it aims to standardize the interconnection of instant payment systems. Okay, ಏನಂತಂದ್ರೆ aims to standardize the interconnection of instant payment systems. ಸೊ ಪ್ರತಿ ಕಂಟ್ರಿದವ್ರದ್ದು ಇನ್ಸ್ಟೆಂಟ್ ಪೇಮೆಂಟ್ ಸಿಸ್ಟಮ್ ಇರುತ್ತೆ. ಆ ಇನ್ಸ್ಟೆಂಟ್ ಪೇಮೆಂಟ್ ಸಿಸ್ಟಮ್ಸ್ ನ ಬೇರೆ ಕಂಟ್ರೀಸ್ ಜೊತೆ ಕನೆಕ್ಟ್ ಮಾಡೋದು ಇವ್ರದ್ದು ಏಮ್ ಆಗಿರುತ್ತೆ. ಸೊ ಬಿಫೋರ್ ಏನಂತಂದ್ರೆ ಇಟ್ ವಿಲ್ ಎಲಿಮಿನೇಟ್ ದ ನೀಡ್ ಫಾರ್ ಕಸ್ಟಮ್ ಕನೆಕ್ಷನ್ಸ್ ವಿತ್ ಈಚ್ ನ್ಯೂ ಕಂಟ್ರಿ ಬೈ ಸೆಂಟ್ರಲೈಸಿಂಗ್ ದ ಕನೆಕ್ಷನ್ಸ್ ಥ್ರೂ ಅ ಸಿಂಗಲ್ ಪ್ಲಾಟ್ಫಾರ್ಮ್. ಏನಾಗ್ತೈತೆ ಅದ್ರ ಮುಂಚೆ ಇವಾಗ ಇಂಡಿಯಾ ಮತ್ತೆ ಇಂಡೋನೇಷಿಯಾ ಮಧ್ಯೆ ಟ್ರಾನ್ಸ್ಬೌಂಡ್ರಿ ಟ್ರಾನ್ಸಾಕ್ಷನ್ ಆಗಬೇಕು ಅಂತಂದಾಗ ಅವರು ಇಂಡಿಯಾ ಮತ್ತೆ ಇಂಡೋನೇಷಿಯಾ ಮಧ್ಯೆ ಒಂದು ಕಸ್ಟಮೈಸ್ಡ್ ಪೋರ್ಟಲ್ ತರ ಡೆವಲಪ್ ಮಾಡಬೇಕಿತ್ತು. ಕಸ್ಟಮೈಸ್ ಪೋರ್ಟಲ್ ತರ ಡೆವಲಪ್ ಮಾಡಿ ಅದ್ರ ಥ್ರೂ ಅಷ್ಟೇ ಕನೆಕ್ಷನ್ ಆಗ್ತಾ ಇತ್ತು. ಸೊ ಇವಾಗ ಇಂಡಿಯಾ ಅವರು ಮಲೇಷಿಯಾ ಜೊತೆ ಮಾಡೋಕಂದಾಗ ಈ ಪೋರ್ಟಲ್ ಮಾಡೋಕ್ಕಾಗುತ್ತಾ ಇಲ್ಲ. ಸೊ ಸಪರೇಟ್ ಆಗಿ ಮತ್ತೆ ಮಲೇಷಿಯಾ ಜೊತೆ ಕಸ್ಟಮೈಸ್ ಮಾಡೋಕಿತ್ತು. ಸೊ ಇಂಡಿಯಾ ಅವರು ಫಿಲಿಪೈನ್ಸ್ ಜೊತೆ ಮಾಡೋಕಂದಾಗ ಮತ್ತೆ ಕಸ್ಟಮೈಸ್ಡ್ ಆಗಿ ಮಾಡೋಕಿತ್ತು. ಸೊ ಈಗ ಫಿಲಿಪೈನ್ಸ್ ಅವ್ರು ಮಲೇಷಿಯಾ ಜೊತೆ ಮಾಡೋಕಂದಾಗ ಅವಾಗಲೂ ಕೂಡ ಅವ್ರು ಕಸ್ಟಮೈಸ್ಡ್ ಒಂದು ಪೋರ್ಟಲ್ ತರ ಡೆವಲಪ್ ಮಾಡೋಕಾಗಿತ್ತು ಟ್ರಾನ್ಸ್ಪೋರ್ಟ್ ಟ್ರಾನ್ಸಾಕ್ಷನ್ ಮಾಡೋಕಂದಾಗ. ಸೊ ಇದೇನಂತಂದ್ರೆ ಟೈಮ್ ಕನ್ಸ್ಯೂಮಿಂಗ್ ಇದೆ. ಸರಿನಾ, ಇಂಡಿಯಾ ಇಂಡೋನೇಷಿಯಾ ಮಾಡೋಕೆ ಸಪರೇಟ್ ಆಗಿರುತ್ತೆ, ಇಂಡಿಯಾ ಫಿಲಿಪೈನ್ಸ್ ಜೊತೆ ಮಾಡೋಕಂದ್ರೆ ಮತ್ತೆ ಸಪರೇಟ್, ಇಂಡಿಯಾ ಮಲೇಷಿಯಾ ಜೊತೆ ಮಾಡೋಕಂದ್ರೆ ಮತ್ತೆ ಸಪರೇಟ್, ಆ ತರ ಇರ್ತಿತ್ತು. ಇವಾಗ ಅಂಡರ್ ದಿಸ್ ಪ್ರಾಜೆಕ್ಟ್ ನೆಕ್ಸಸ್ ಏನಾಗುತ್ತೆ ಅಂದ್ರೆ
ಇಂಡಿಯಾ, ಮಲೇಷಿಯಾ, ಫಿಲಿಪೈನ್ಸ್, ಇಂಡೋನೇಷಿಯಾ, ಥೈಲ್ಯಾಂಡ್, ಸಿಂಗಾಪುರ್. ಇಂಡೋನೇಷಿಯಾ ಜಾಯ್ನ್ ಆದ್ಮೇಲೆ ಇವಾಗ ಸದ್ಯಕ್ಕೆ ಇವರು 5 ಕಂಟ್ರೀಸ್ ಎಲ್ಲರೂ ಕೂಡ ಏನ್ ಮಾಡ್ತಾರೆ ಅಂದ್ರೆ ಇವರು ಇನ್ಸ್ಟೆಂಟ್ ಪೇಮೆಂಟ್ ಸಿಸ್ಟಮ್ಸ್ ಇರ್ತಾವಲ್ಲ ಪ್ರತಿ ಕಂಟ್ರೀಸ್ದು, ಅದನ್ನೆಲ್ಲದನ್ನು ಇಂಟರ್ಕನೆಕ್ಟ್ ಮಾಡ್ತಾರೆ. ಇಂಟರ್ಕನೆಕ್ಟ್ ಮಾಡಿ ಒಂದು ಸೆಂಟ್ರಲ್ ಪೋರ್ಟಲ್ ತರ ಮಾಡ್ತಾರೆ, ಸರಿನಾ? ಸೆಂಟ್ರಲ್ ಪೋರ್ಟಲ್ ಅಥವಾ ಪ್ಲಾಟ್ಫಾರ್ಮ್ ತರ ಮಾಡ್ತಾರೆ. ಆ ಸೆಂಟ್ರಲ್ ಪ್ಲಾಟ್ಫಾರ್ಮ್ ಇಂದ ಏನ್ ಮಾಡ್ತಾರೆ ಅಂದ್ರೆ ಇವಾಗ ಟ್ರಾನ್ಸಾಕ್ಟ್ ಮಾಡೋಕಂದಾಗ ಇಂಡಿಯಾದವರು ಫಿಲಿಪೈನ್ಸ್ ಜೊತೆ ಮಾಡೋಕಂದ್ರೆ ಇಲ್ಲಿಂದ ಮಾಡಿ ಫಿಲಿಪೈನ್ಸ್ ಜೊತೆ ಸೆಂಡ್ ಮಾಡೋದು, ಇಂಡಿಯಾದವರು ಈ ಥೈಲ್ಯಾಂಡ್ ಜೊತೆ ಮಾಡೋಕಂತಂದ್ರೆ ಇಂಡಿಯಾದಿಂದ ಥೈಲ್ಯಾಂಡ್ ಡೈರೆಕ್ಟ್ ಆಗಿ ಇನ್ಸ್ಟಂಟೇನಿಯಸ್ ಆಗಿ ಟ್ರಾನ್ಸ್ಫರ್ ಆಗುತ್ತೆ, ಸರಿನಾ? ಜೊತೆಗೆ ಯಾವ ತರ ಅಂದ್ರೆ ಇಂಡಿಯಾ ಸಿಂಗಾಪುರ್ ಜೊತೆ ಕನೆಕ್ಷನ್ ಮುಂಚೆನೇ ಇರ್ತಿತ್ತು. ಇವಾಗ ಏನಂತಂದ್ರೆ ಈ ಪ್ಲಾಟ್ಫಾರ್ಮ್ ಇಂದ ಇರುವಂತ ಎಲ್ಲ ಕಂಟ್ರಿ ಜೊತೆಗೂ ನಾವು ಈಸಿಯಾಗಿ ಟ್ರಾನ್ಸಾಕ್ಟ್ ಮಾಡಬಹುದು. ಸೊ ಏನ್ ಮಾಡುತ್ತಂದ್ರೆ ಆಬ್ವಿಯಸ್ಲಿ ಮುಂಚೆ ಟೈಮ್ ಕನ್ಸ್ಯೂಮಿಂಗ್ ಇತ್ತು, ಇವಾಗ ಟೈಮ್ ಕಡಿಮೆ ಆಗುತ್ತೆ. ಸೊ ಬೆನಿಫಿಟ್ ಏನಂತಂದ್ರೆ ಇಟ್ ವಿಲ್ ಇಂಪ್ರೂವ್ ದ ಫೈನಾನ್ಷಿಯಲ್ ಫೈನಾನ್ಷಿಯಲ್ ಇನ್ಕ್ಲೂಷನ್ ಇಂಪ್ರೂವ್ ಮಾಡುತ್ತೆ. ಅದರಿಂದ ಇಟ್ ವಿಲ್ ಆಲ್ಸೋ ಇಂಪ್ರೂವ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ಓಕೆ, ಸೊ ದಿಸ್ ಈಸ್ ಹೌ ಪ್ರಾಜೆಕ್ಟ್ ನೆಕ್ಸಸ್ ಇಸ್ ವರ್ಕಿಂಗ್. ಪ್ರೆಸೆಂಟ್ಲಿ ಓನ್ಲಿ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ ಮತ್ತೆ ಇಂಡಿಯಾ ಅಷ್ಟೇ ಇನ್ಕ್ಲೂಡ್ ಮಾಡಿದ್ದಾರೆ. ಇದು ಪೈಲಟ್ ಪ್ರಾಜೆಕ್ಟ್ ತರ. ಇದು ಸಕ್ಸಸ್ ಆತಂದ್ರೆ ಇನ್ನು ಬರುವಂತ ಟೈಮಲ್ಲಿ ಅದರ್ ಕಂಟ್ರೀಸ್ ಕೂಡ ಇನ್ವಾಲ್ವ್ ಆಗ್ತಾರೆ ಇದರಲ್ಲಿ. ಓಕೆ, ಸೊ ಏನ್ ಹೇಳ್ತಾರೆ ಅಂದ್ರೆ ದಿಸ್ ಸಿಂಗಲ್ ಕನೆಕ್ಷನ್ ಎನೇಬಲ್ಸ್ ಆಕ್ಸೆಸ್ ಟು ಆಲ್ ಅದರ್ ಕಂಟ್ರೀಸ್ ಆನ್ ದ ನೆಟ್ವರ್ಕ್, ಸರಿನಾ? ಆ ಸಿಂಗಲ್ ಕನೆಕ್ಷನ್ ಇಂದ ಆ ನೆಟ್ವರ್ಕ್ ಯಾರು ಇರ್ತಾರೆ ಎಲ್ಲ ಕಂಟ್ರಿಗೂ ಕನೆಕ್ಷನ್ ಸಿಗುತ್ತೆ. ಪೊಟೆನ್ಶಿಯಲಿ accelerating the growth of instant cross-border payments. It will increase the cross-border payments. So according to BIS, connecting IPS can enable cross-border payments from a sender to the recipient within 60 seconds. In most cases, ಮುಂಚೆ ಟೈಮ್ ಹಿಡಿತಾ ಇತ್ತು, ಅವರ್ ಗಂಟೆ ಹಿಡಿತಾ ಇತ್ತು, ಇವಾಗ ವಿತಿನ್ 60 seconds ಅಲ್ಲಿ ನೀವು ಸೆಂಡ್ ಮಾಡ್ಬೋದು. ಸೊ ಸಿಮಿಲರ್ ಇಟ್ ಇಸ್ ಆಲ್ಮೋಸ್ಟ್ ಲೈಕ್ UPI ಪೇಮೆಂಟ್ ತರ. ನೀವು ವೆಂಡರ್ಸ್ ಪೇ ಮಾಡ್ತಿರ್ತಾರಲ್ಲ ಆ ತರ ನೀವು ಟ್ರಾನ್ಸ್ಪೋರ್ಟರ್ ಮೂಮೆಂಟ್ ಟ್ರಾನ್ಸಾಕ್ಟ್ ಮಾಡೋದು ಕೂಡ ವಿತಿನ್ 60 seconds ಅಲ್ಲಿ ಮಾಡ್ಬೋದು. ಸೊ ಸಿಂಪಲ್ ಟಾಪಿಕ್ ಇತ್ತು. ದಿಸ್ ಈಸ್ ಅಬೌಟ್ ಪ್ರಾಜೆಕ್ಟ್ ನೆಕ್ಸಸ್. ಬಟ್ ಜೊತೆಗೆ ಏನು ಡಿಸ್ಕಸ್ ಮಾಡೋಣ ಅಂದರೆ ಇದನ್ನ ತಗೊಂಡು ಬಂದಿದ್ದು ಯಾರು ಅಂತಂದರೆ ಬ್ಯಾಂಕ್ ಆಫ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್. ಸೊ ಬ್ಯಾಂಕ್ ಆಫ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ UPSC ಪ್ರಿಲಿಮ್ಸಲ್ಲಿ ಜಾಸ್ತಿ ಟೈಮ್ ಕ್ವಶನ್ಸ್ ಕೇಳಿದ್ದಾರೆ. ಸೊ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಓಕೆ, ಸೊ ಬ್ಯಾಂಕ್ ಆಫ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1930. ಓಕೆ, ಸೊ ಇಟ್ ಈಸ್ ಓನ್ಡ್ ಬೈ 63 ಸೆಂಟ್ರಲ್ ಬ್ಯಾಂಕ್ಸ್ representing the countries from around the world that together account for about 95% of the world GDP. ಸರಿನಾ? ಬ್ಯಾಂಕ್ ಆಫ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ ಏನಂತಂದ್ರೆ 1930s ಅಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ರು. ಇದ್ರ ಮೆಂಬರ್ಸ್ ಯಾರಂತಂದ್ರೆ ಗವರ್ಮೆಂಟ್ಸ್ ಅಲ್ಲ, ಇನ್ಸ್ಟೆಡ್ ದೀಸ್ ಆರ್ ದ ಮೆಂಬರ್ಸ್ ಯಾರಂತಂದ್ರೆ ಸೆಂಟ್ರಲ್ ಬ್ಯಾಂಕ್ಸ್ ಅವರು. ಟೋಟಲ್ ಆಗಿ 63 ನೇಷನ್ ಇರುವಂತ 63 ಸೆಂಟ್ರಲ್ ಬ್ಯಾಂಕ್ಸ್ ಅವರು ಇದ್ರ ಮೆಂಬರ್ಸ್ ಆಗಿದ್ದಾರೆ. ಅವರೆಲ್ಲರೂ ಸೇರ್ಕೊಂಡು ಇದನ್ನ ಲೀಡ್ ಮಾಡ್ತಿರೋದು. ಓಕೆ, ಸೊ ಇದ್ರ ಹೆಡ್ ಆಫೀಸ್ ಅಥವಾ ಹೆಡ್ ಕ್ವಾರ್ಟರ್ ಎಲ್ಲಿದೆ? ಬೇಸಲ್ ಇದೆ. ಬೇಸಲ್ ಅಂದ್ರೆ ಸ್ವಿಟ್ಜರ್ಲೆಂಡ್ ಅಲ್ಲಿ ಬರುತ್ತೆ, ಅಲ್ಲಿದೆ ಇದು. ಅಂಡ್ ಇಟ್ ಹ್ಯಾಸ್ 2 ರೆಪ್ರೆಸೆಂಟೇಟಿವ್ ಆಫೀಸ್. ಎಲ್ಲೆಲ್ಲಿ ಅಂದ್ರೆ ಹಾಂಗ್ಕಾಂಗ್ ಮತ್ತೆ ಮೆಕ್ಸಿಕೋ ಸಿಟಿಯಲ್ಲಿ. ಅಂಡ್ ಇಟ್ ಆಲ್ಸೋ ಹ್ಯಾಸ್ ಇನ್ನೋವೇಷನ್ ಹಬ್ ಸೆಂಟರ್ಸ್ ಅಕ್ರಾಸ್ ದ ವರ್ಲ್ಡ್. ಓಕೆ, ಸೊ ಇದರಲ್ಲಿ ಮೇಜರ್ ಆಗಿ 2 ಇಂಪಾರ್ಟೆಂಟ್ ವರ್ಕ್ ಏನಂತಂದ್ರೆ ಇನ್ನೋವೇಷನ್ ಬೇಸಲ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ 2025 ಅಂಡ್ ಬೇಸಲ್ ಬ್ಯಾಂಕಿಂಗ್ ಅಕೌಂಟ್ಸ್ ಅಂತ. ಸೊ ಏನು ಇನ್ನೋವೇಷನ್ BIS 2025 ಅಂದ್ರೆ ಇಟ್ ಈಸ್ ಅ ಮೀಡಿಯಂ ಟರ್ಮ್ ಸ್ಟ್ರಾಟಜಿ ವಿಚ್ ಲೆವರೇಜಸ್ ದ ಟೆಕ್ನಾಲಜಿ ಅಂಡ್ ನ್ಯೂ ಕೊಲಾಬರೇಷನ್ ಚಾನಲ್ಸ್ ಟು ಸರ್ವ್ ದ ಸೆಂಟ್ರಲ್ ಬ್ಯಾಂಕಿಂಗ್ ಕಮ್ಯುನಿಟಿ ಇನ್ ದ ಫಾಸ್ಟ್ ಚೇಂಜಿಂಗ್ ವರ್ಲ್ಡ್. ಓಕೆ, ಒಂದು ಮಿಡ್ ಟರ್ಮ್ ಸ್ಟ್ರಾಟಜಿ ಇದೆ. ಏನ್ ಮಾಡ್ತಾರೆ ಅಂದ್ರೆ ಟೆಕ್ನಾಲಜಿ ಮತ್ತೆ ಕೊಲಾಬರೇಷನ್ ಚಾನಲ್ಸ್ನ ಮಧ್ಯೆ ಕೋಆಪರೇಷನ್ ಜಾಸ್ತಿ ಮಾಡಿ ಅದರಿಂದ ಸೆಂಟ್ರಲ್ ಬ್ಯಾಂಕ್ಸಿಗೆ ಫೈನಾನ್ಷಿಯಲಿ ಈಸಿ ಆಗೋ ಥರ ಅಥವಾ ಹೆಲ್ಪ್ ಮಾಡೋಕ್ಕೋಸ್ಕರ ಡೆವಲಪ್ ಮಾಡಿರುವಂಥ ಸ್ಟ್ರಾಟಜಿ ಇದು. ಸರಿನಾ? ಇನ್ನು ಕಾನ್ಸೆಪ್ಚುಯಲ್ ಫೇಸಲ್ಲಿ ಇದೆ. ಇದು ಡೆವಲಪ್ ಆಗ್ತಾ ಹೋದಂಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಮುಂದೆ. ಆ್ಯಂಡ್ ದೆನ್ ಬೇಸಲ್ ಬ್ಯಾಂಕಿಂಗ್ ಅಕಾರ್ಡ್ಸ್. Basel banking accords are the global rules set by Basel Committee on Banking Supervision, which operates under the BIS in Switzerland, which provides the guidelines for best practices in banking. ಸರಿನಾ? ಸೊ ಬ್ಯಾಂಕಿಂಗ್ ಅಕಾರ್ಡ್ಸ್ ಥರ ಡೆವಲಪ್ ಮಾಡ್ತಾರೆ. ಇದು ಮಾಡೋದು ಕಮಿಟಿ ಆಫ್ ಬೇಸಲ್ ಬ್ಯಾಂಕಿಂಗ್ ಸೂಪರ್ವಿಷನ್ ಅವರು ಇದು ಮಾಡ್ತಾರೆ. ಸೊ ಇದೇನು ಮಾಡ್ತಾರೆ ಅಂದರೆ ಬೆಸ್ಟ್ ಬ್ಯಾಂಕಿಂಗ್ ಪ್ರಾಕ್ಟೀಸ್ನ ಡೆವಲಪ್ ಮಾಡೋಕ್ಕೋಸ್ಕರ ಮಾಡಿರುವಂಥ ಅಕಾರ್ಡ್ಸ್ ಇದು. ಸೊ ಇದು BIS ಬಗ್ಗೆ ಆಯಿತು. ನೆಕ್ಸ್ಟ್ BIS ಅವರ ಮೇನ್ ಫಂಕ್ಷನ್ಸ್ ಏನಂತಂದ್ರೆ ಮೇಜರ್ ಫಂಕ್ಷನ್ಸ್ ಬಂದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಈಸ್ ಟು ಪ್ರಮೋಟ್ ಸೆಂಟ್ರಲ್ ಬ್ಯಾಂಕ್ ಕೋಆಪರೇಷನ್. ಓಕೆ, ಸೆಂಟ್ರಲ್ ಬ್ಯಾಂಕ್ ಕೋಆಪರೇಷನ್ ಅಂದರೆ ಇಟ್ ಫೆಸಿಲಿಟೇಟ್ಸ್ ಕೊಲಾಬೊರೇಷನ್ ಅಮಾಂಗ್ ದ ಸೆಂಟ್ರಲ್ ಬ್ಯಾಂಕ್ಸ್ ಅಂಡ್ ಪ್ರೊವೈಡ್ಸ್ ಅ ಪ್ಲಾಟ್ಫಾರ್ಮ್ ಫಾರ್ ಪಬ್ಲಿಕಲಿ ಡಿಸ್ಕಷನ್, ಪಾಲಿಸಿ ಡಿಸ್ಕಷನ್ಸ್ ಅಂಡ್ ಡಿಸಿಷನ್ ಮೇಕಿಂಗ್. ಸರಿನಾ? ಸೊ ಡಿಫ್ರೆಂಟ್ ಕಂಟ್ರೀಸ್ ಪಾಲಿಸಿ ಬ್ಯಾಂಕ್ಸ್ ಇರ್ತಾವಲ್ಲ ಅಥವಾ ಸೆಂಟ್ರಲ್ ಬ್ಯಾಂಕ್ಸ್ ಇರ್ತಾವಲ್ಲ ಅವ್ರ ಮಧ್ಯೆ ಡಿಸ್ಕಷನ್ ಮಾಡೋಕ್ಕೆ ಒಂದು ಪ್ಲಾಟ್ಫಾರ್ಮ್ ಡೆವಲಪ್ ಮಾಡ್ತಾರೆ. ಸರಿನಾ? ಪ್ಲಾಟ್ಫಾರ್ಮ್ ಸಿಗುತ್ತೆ, ಅದರಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಯಾವ ಥರ ಕಂಟ್ರೀಸ್ ನಡುವೆ ಯಾವ ಥರ ಮಾನಿಟರಿ ಪಾಲಿಸಿ ತಗೊಂಬರ್ಬೇಕು ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾರೆ. ಓಕೆ, ಆ್ಯಂಡ್ ಇಟ್ ಪ್ರಮೋಟ್ಸ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ. ಇಟ್ ಪ್ರಮೋಟ್ಸ್ ಮಾನಿಟರಿ ಆ್ಯಂಡ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಥ್ರೂ ರಿಸರ್ಚ್, ಪಾಲಿಸಿ ಅನಾಲಿಸಿಸ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್
international standards. Okay, so one of the major aim ಏನಂತಂದ್ರೆ ಟು ಪ್ರಮೋಟ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ. ಸರಿನಾ, ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇಲ್ಲ ಅಂತಂದ್ರೆ ಏನಂತಂದ್ರೆ ಕಂಟ್ರೀಸ್ ಅಲ್ಲಿ ಫೈನಾನ್ಷಿಯಲ್ ಇನ್ಸ್ಟೆಬಿಲಿಟಿ ಆಗಿ ಇಟ್ ವಿಲ್ ಇಟ್ ಟು ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ. ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಆಯ್ತಂದ್ರೆ ಕಂಟ್ರೀಸ್ ಏನಾಗುತ್ತೆ ಅಂದ್ರೆ ಇಟ್ ವಿಲ್ ರಿಸಲ್ಟ್ ಇನ್ ಲೈಕ್ ಬೇರೆ ಬೇರೆ ರೀತಿ ಅಂತ ಕ್ರೈಸಿಸ್ ಅಲ್ಲಿ ಇನ್ವಾಲ್ವ್ ಆಗುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ಏಮ್ ಇಸ್ ಟು ಪ್ರಮೋಟ್ ಫೈನಾನ್ಷಿಯಲ್ ಅಂಡ್ ಮಾನಿಟರಿ ಸ್ಟೆಬಿಲಿಟಿ. ಯಾವ ತರ ಅಂತಂದ್ರೆ ಥ್ರೂ ರಿಸರ್ಚ್, ಪಾಲಿಸಿ ಅನಾಲಿಸಿಸ್ ಎಕ್ಸೆಟ್ರಾ ಎಕ್ಸೆಟ್ರಾ. ಅಂಡ್ ದೆನ್ ಬ್ಯಾಂಕಿಂಗ್ ಸರ್ವಿಸಸ್. ಇಟ್ ಹೆಸರಲ್ಲೇ ಇದೆ ಬ್ಯಾಂಕ್ ಆಫ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ ಅಂತ. ಸೊ ಇಟ್ ಪ್ರೊವೈಡ್ಸ್ ಬ್ಯಾಂಕಿಂಗ್ ಸರ್ವಿಸಸ್ ಟು ಸೆಂಟ್ರಲ್ ಬ್ಯಾಂಕ್ಸ್ ಅಂಡ್ ಅದರ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ವಿಚ್ ಇನ್ಕ್ಲೂಡ್ಸ್ ಗೋಲ್ಡ್ ಅಂಡ್ ಫಾರಿನ್ ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ಸ್. ಓಕೆ, ಸೊ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಮಾಡೋದಕ್ಕೂ ಕೂಡ ಇದು ಅಲೋ ಮಾಡುತ್ತೆ, ಅಪರ್ಚುನಿಟಿ ಸಿಗುತ್ತೆ ಇದರಲ್ಲಿ. ಅಂಡ್ ದೆನ್ ಎಕನಾಮಿಕ್ ರಿಸರ್ಚ್. ಓಕೆ, ಏನಿದೆ ಎಕನಾಮಿಕ್ ರಿಸರ್ಚ್ ಅಂದ್ರೆ ಇಟ್ ಕಂಡಕ್ಟ್ಸ್ ರಿಸರ್ಚ್ ಅಂಡ್ ಅನಾಲಿಸಿಸ್ ಆನ್ ದ ಗ್ಲೋಬಲ್ ಎಕನಾಮಿಕ್ ಅಂಡ್ ಫೈನಾನ್ಷಿಯಲ್ ಇಶ್ಯೂಸ್ ಬೈ ಪ್ರೊಡ್ಯೂಸಿಂಗ್ ದ ರಿಪೋರ್ಟ್ಸ್ ಅಂಡ್ ಪಬ್ಲಿಕೇಶನ್ಸ್. ಸರಿನಾ, ಯಾವ ತರ ವರ್ಲ್ಡ್ ಬ್ಯಾಂಕ್ ಮತ್ತೆ ಇಂಟರ್ನ್ಯಾಷನಲ್ ಮಾನಿಟರಿ ಲೈಕ್ ಫಂಡ್ ಇದೆಯಲ್ಲ, IMF ಇದೆಯಲ್ಲ, ಅವ್ರು ಯಾವ ತರ ರಿಸರ್ಚ್ ಮಾಡಿ ಇಂಡೆಕ್ಸಸ್ ಮತ್ತೆ ರಿಪೋರ್ಟ್ಸ್ ನ ಪಬ್ಲಿಷ್ ಮಾಡ್ತಿರ್ತಾರೆ, ಇವರು ಕೂಡ ಒಂದು ರಿಸರ್ಚ್ ಮಾಡಿ ಪಬ್ಲಿಷ್ ಮಾಡ್ತಿರ್ತಾರೆ ಅವಾಗ ಇವಾಗ ರಿಪೋರ್ಟ್ ಮತ್ತೆ ಇಂಡೆಕ್ಸಸ್ ನ. ಸೊ ಅದು ಇದ್ರ ಮೇನ್ ಫಂಕ್ಷನ್ಸ್. ಜೊತೆಗೆ ಇದ್ರ ಇಂಪಾರ್ಟೆನ್ಸ್ ಏನಂತಂದ್ರೆ ಫಂಕ್ಷನ್ಸ್ ಇದ್ರ ಇಂಪಾರ್ಟೆನ್ಸ್ ಏನಂದ್ರೆ ಇಟ್ ಪ್ರಮೋಟ್ಸ್ ಕೋಆರ್ಡಿನೇಷನ್, ದಟ್ ಈಸ್ ಇಟ್ ಆಕ್ಟ್ಸ್ ಆಸ್ ಅ ಫೋರಮ್ ಫಾರ್ ಸೆಂಟ್ರಲ್ ಬ್ಯಾಂಕ್ಸ್ ಟು ಕೊಲಾಬೊರೇಟ್ ಆನ್ ಮಾನಿಟರಿ ಅಂಡ್ ಫೈನಾನ್ಷಿಯಲ್ ರೆಗ್ಯುಲೇಷನ್ಸ್, ಆಲ್ರೆಡಿ ಹೇಳಿದ್ದೀನಿ. ಅಂಡ್ ದೆನ್ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್, ಇಟ್ ಪ್ಲೇಸ್ ಅ crucial role in setting international standards and guidelines to ensure the stability and resilience of global financial system. Okay, and it helps in crisis management. ಯಾವ ತರ ಅಂದ್ರೆ provides a platform for coordinated responses to global financial crisis and economic challenges. ಸರಿನಾ, ಚಾಲೆಂಜಸ್ ಇರ್ತಾವಲ್ಲ ಅದಕ್ಕೆ ಕ್ರೈಸಿಸ್ ಯಾವ ತರ ಮ್ಯಾನೇಜ್ ಮಾಡೋಕ್ಕೋಸ್ಕರ ಇವರು ಸ್ಟ್ಯಾಂಡರ್ಡ್ ಸೆಟ್ ಮಾಡೋದಾಗಲಿ ಆಮೇಲೆ ಸಜೆಷನ್ಸ್ ಕೊಡೋದಾಗಲಿ ಪ್ರೊವೈಡ್ ಮಾಡ್ತಾರೆ. ಅಂಡ್ ಒನ್ ಆಫ್ ದ ನೋಟೇಬಲ್ ವರ್ಕ್ ಏನಂತಂದ್ರೆ ಇವ್ರದ್ದು ಬೇಸಲ್ ಅಕಾರ್ಡ್ಸ್ ಅಂತ. ಬೇಸಲ್ ಅಕಾರ್ಡ್ಸ್ ಆಗಲೇ ಹೇಳಿದ್ನಲ್ಲ, ಏನಂತಂದ್ರೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಮೇಂಟೈನ್ ಮಾಡೋಕ್ಕೋಸ್ಕರ ಮಾಡಿರುವಂತಹ ಅಕಾರ್ಡ್ಸ್ ಇದು. ಇದರಲ್ಲಿ ಇಂಪಾರ್ಟೆಂಟ್ 3 ಸ್ಟ್ಯಾಂಡರ್ಡ್ಸ್ ಬಂದಿದೆ ಬೇಸಲ್ ಅಕಾರ್ಡ್ಸ್ ಅಲ್ಲಿ. ಒಂದು BS1 ಅಂದ್ರೆ ಬೇಸಲ್ 1 ಸ್ಟ್ಯಾಂಡರ್ಡ್ಸ್ ಅಂತ 1988 ಅಲ್ಲಿ ಬಂದಿದ್ದು. ಇದೇನ್ ಮಾಡ್ತಾರೆ ಅಂದ್ರೆ ಇಟ್ ಇಂಟ್ರೊಡ್ಯೂಸ್ ದ ಸೆಟ್ ಆಫ್ ಮಿನಿಮಲ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಫಾರ್ ಬ್ಯಾಂಕ್ಸ್ ವಿಚ್ ಏಮ್ಡ್ ಅಟ್ ರೆಡ್ಯೂಸಿಂಗ್ ಕ್ರೆಡಿಟ್ ರಿಸ್ಕ್. ಓಕೆ, ಏನಂತಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಬ್ಯಾಂಕ್ ಅವ್ರು ಏನ್ ಕೆಲಸ ಮಾಡ್ತಾರೆ ಅಂದ್ರೆ ಡೆಪಾಸಿಟರ್ಸ್ ಅಂದ್ರೆ ಯಾರೋ ಒಬ್ರು ದುಡ್ಡನ್ನ ಡೆಪಾಸಿಟ್ ಮಾಡಿರ್ತಾರೆ. ಆ ಡೆಪಾಸಿಟರ್ಸ್ಗೆ ಒಂದು ಇಂಟ್ರೆಸ್ಟ್ ರೇಟ್ ಕೊಟ್ಟಿರ್ತಾರೆ 10% ಅಂತ. ಆ ದುಡ್ಡನ್ನ ಡೆಪಾಸಿಟ್ ಮಾಡ್ಕೊಂಡಿರೋದನ್ನ ಈ ದುಡ್ಡನ್ನ ಏನ್ ಮಾಡ್ತಾರೆ ಅಂದ್ರೆ ಬೇರೆಗೆ ಲೆಂಡ್ ಮಾಡ್ತಾರೆ. ಸರಿನಾ, ಸೊ ಮನಿ ಲೆಂಡ್ ಮಾಡ್ತಾರೆ, ಅವ್ರು ರಿಸೀವ್ ಮಾಡಿರ್ತಾರಲ್ಲ, ಸೊ ಮನಿ ಲೆಂಡ್ ಮಾಡೋರಿಗೆ ಏನ್ ಮಾಡ್ತಾರೆ, ಇಲ್ಲಿ 10% ಡೆಪಾಸಿಟ್ ರೇಟ್ ಕೊಟ್ಟರೆ ಅಂದ್ರೆ ಅವರಿಗೆ ಒಂದು 12% ಅಲ್ಲ 14% ಲೈಕ್ ಇಂಟ್ರೆಸ್ಟ್ ರೇಟ್ ಅಲ್ಲಿ ಲೆಂಡ್ ಮಾಡಿರ್ತಾರೆ. ಸೊ 4% ಮಾರ್ಜಿನ್ ಇರುತ್ತಲ್ಲ ಅದು ಬ್ಯಾಂಕ್ ಅವ್ರ ಪ್ರಾಫಿಟ್. ಸರಿನಾ, ಬ್ಯಾಂಕ್ ಅವ್ರ ಪ್ರಾಫಿಟ್ ಇರುತ್ತೆ. ಆ ಪ್ರಾಫಿಟ್ ಅಲ್ಲಿ ಅವರು ತಮ್ಮ ಬಿಸ್ನೆಸ್ ನ ನಡೆಸ್ತಾ ಇರ್ತಾರೆ. ಬಟ್ ಇನ್ ಕೇಸ್ ಏನ್ ಮಾಡ್ತಾರೆ ಅಂದ್ರೆ ಇವ್ರು ಡೆಪಾಸಿಟರ್ಸ್ ಏನೋ ಒಂದು ಅಮೌಂಟ್ ಸೆಟ್ ಮಾಡಿರ್ತಾರೆ, ಡೆಪಾಸಿಟ್ ಮಾಡಿರ್ತಾರೆ, ಇವ್ರು ಬ್ಯಾಂಕ್ ಅವ್ರು ಏನೋ ಒಂದು ಅಮೌಂಟ್ ಕೊಟ್ಟಿರ್ತಾರೆ. ಲೆಂಡ್ ಮಾಡಿದಾಗ ಏನ್ ಮಾಡ್ತಾರೆ ಅಂದ್ರೆ ದೇರ್ ಇಸ್ ನೋ ಗ್ಯಾರಂಟಿ ದಟ್ ಪರ್ಸನ್ ಹೂ ರಿಸೀವ್ಸ್ ದ ಮನಿ ಫ್ರಮ್ ಬ್ಯಾಂಕ್ ಈಸ್ ಗೋಯಿಂಗ್ ಟು ರೀಪೇ ಇಟ್ ಇನ್ ದ ಟೈಮ್ ಒಳಗಡೆ. ಸರಿನಾ, ಟೈಮ್ ಒಳಗಡೆ ರೀಪೇ ಮಾಡ್ತಾನೆ, ಗ್ಯಾರಂಟಿ ಏನಿರಂಗಿಲ್ಲ. ಅವ್ರು ರೀಪೇ ಮಾಡಕ್ ಆಗಲ್ಲ ಅಂತ ಏನ್ ಮಾಡ್ತಾರೆ ಅಂದ್ರೆ ಡೆಪಾಸಿಟರ್ಸ್ ಮನಿ ಏನಾಗ್ತಂದ್ರೆ ಡೆಪಾಸಿಟ್ಸ್ ಮನಿ ಕಳೆದು ಹೋಗುವಂತ ಚಾನ್ಸ್ ಇರುತ್ತೆ. ಸೊ ಅವಾಗ ಈ ತರ ಜಾಸ್ತಿ ಆಗ ಸ್ಟಾರ್ಟ್ ಆದಾಗ ಬ್ಯಾಂಕ್ ರನ್ ಅಂತ ಕರೀತಾರೆ. ಬ್ಯಾಂಕ್ ರನ್ ಅಂದ್ರೆ ಡೆಪಾಸಿಟ್ ಮಾಡಿರ್ತಾರೆ ಮನಿ, ಅವರೆಲ್ಲರೂ ನಮ್ದು ಮನಿ ವಾಪಸ್ ಕೊಡಿ ಅಂತ ದುಡ್ಡು ಇಸ್ಕೊಳಕ್ ಬರ್ತಾರೆ. ಇಸ್ಕೊಳಕ್ ಬಂದಾಗ ಕಂಪ್ಲೀಟ್ ಬ್ಯಾಂಕ್ ಏನಾಗುತ್ತೆ ಅಂದ್ರೆ ಬೀಳುವಂತ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಇದನ್ನ ಅವಾಯ್ಡ್ ಮಾಡಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಬ್ಯಾಂಕ್ ಏನಾದ್ರು ಈ ತರ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗ್ಬೇಕಂದ್ರೆ ಅವರಲ್ಲಿ ಮುಂಚಿನ ಒಂದು ಕ್ಯಾಪಿಟಲ್ ಇರಬೇಕು. ಏನಂತಂದ್ರೆ ಇವನ್ ಇನ್ ಕೇಸ್ ಡೆಪಾಸಿಟ್ ಮಾಡಿರ್ತಾರೆ, ನೀವು ಯಾರಿಗೂ ಲೆಂಡ್ ಮಾಡಿರ್ತಾರ, ಅವ್ರು ಲೆಂಡ್ ಮಾಡೋದು ನಿಮ್ಗೆ ವಾಪಸ್ ಅವ್ರು ರಿಪೇ ಮಾಡಿಲ್ಲ ಅಂದ್ರೂ ಕೂಡ ನಿಮ್ಮ ಹತ್ರ ಸರ್ಟನ್ ರಿಸರ್ವ್ ಇರಬೇಕು, ಕ್ಯಾಪಿಟಲ್ ಇರಬೇಕು. ಅದರಿಂದ ಡೆಪಾಸಿಟರ್ಸ್ಗೆ ರಿಪೇ ಮಾಡುವಂತ ಕೆಪಾಸಿಟಿ ಮಾತ್ರ ಇರ್ಬೇಕಂತ. ಸೊ ಅದಕ್ಕೆ ಬೇರೆ ಬೇರೆ ಅಂತ ಸ್ಟ್ಯಾಂಡರ್ಡ್ ಸೆಟ್ ಮಾಡಿದ್ರು. ಫಸ್ಟ್ ಸೆಟ್ ಮಾಡಿದ್ದಕ್ಕೆ ಮಿನಿಮಮ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಮಾಡಿದ್ರು. ಬೇಸಲ್ ರಿಕ್ವೈರ್ಮೆಂಟ್ ಲೈಕ್ ಅಕಾರ್ಡ್ಸ್, ಬೇಸಲ್ ಅಕಾರ್ಡ್ಸ್ 1988 ಅಲ್ಲಿ. ದೆನ್ ಬೇಸಲ್ 2 ಅಕಾರ್ಡ್ಸ್ ಅಲ್ಲಿ ಎಕ್ಸ್ಪೆಂಡೆಡ್ ಆನ್ ದ ಬೇಸಲ್ ಬೈ adding requirements for market risk, operational risk, emphasizing the risk management. ಸರಿನಾ, ಸೊ ಫಸ್ಟ್ ಅಲ್ಲಿ ಏನ್ ಮಾಡಿದ್ರು ಅಂದ್ರೆ ಕ್ರೆಡಿಟ್ ರಿಸ್ಕ್ ಅಷ್ಟೇ. ಕ್ರೆಡಿಟ್ ರಿಸ್ಕ್ ಅಂದ್ರೆ ನೀವು ಬೇರೆ ಕ್ರೆಡಿಟ್ ಕೊಟ್ಟಿರ್ತಾರ, ಆ ಕ್ರೆಡಿಟ್ ರಿಪೇ ಮಾಡ್ತಾರಿಲ್ಲ ಅನ್ನೋದಕ್ಕೆ ಅದು ರಿಸ್ಕ್. ಸೆಕೆಂಡ್ ನಾರ್ಮ್ಸ್ ಅಲ್ಲಿ ಬರೀ ಕ್ರೆಡಿಟ್ ಅಷ್ಟೇ ರಿಸ್ಕ್ ಇರುತ್ತಲ್ಲ, ಮಾರ್ಕೆಟ್ ಕೂಡ ರಿಸ್ಕ್ ಇರುತ್ತೆ. ಸರಿನಾ, ಮಾರ್ಕೆಟ್ಸ್ ಅಲ್ಲಿ ಕೂಡ ರಿಸ್ಕ್ ಇರುತ್ತೆ. ನೀವೆಲ್ಲೋ ಹತ್ರ ಇನ್ವೆಸ್ಟ್ ಮಾಡಿರ್ತಾರ, ಅದು ದುಡ್ಡು ಬರೋದಿಗಿರೋದು ಆ ತರ ರಿಸ್ಕ್ ಇರುತ್ತೆ. ಸೊ ಮಾರ್ಕೆಟ್ ರಿಸ್ಕ್ ಕೂಡ ಯೋಚನೆ ಮಾಡಿ ಅದಕ್ಕೂ ಕೂಡ ಒಂದ್ ಸ್ವಲ್ಪ ರಿಸರ್ವ್ಸ್ ನ ಮೇಂಟೈನ್ ಮಾಡೋಕಂತ ಹೇಳ್ತಾರೆ. ಥರ್ಡ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ 2010-17 ಅಲ್ಲಿ strengthen the bank capital requirements, introduce new regulatory requirements on the bank liquidity and leverage, and aim to enhance the resilience of banking sector in the aftermath of 2008 financial crisis.
ಸರಿನಾ. ಸೊ ಕ್ಯಾಪಿಟಲ್ ಅಡೆಕ್ವಿಟಿ ರೇಷಿಯೋ ತಗೊಂಡ್ಬಂದ್ರು. ಕ್ಯಾಪಿಟಲ್ ಅಡೆಕ್ವಿಟಿ ರೇಷಿಯೋ ಅಂದರೆ ನಾರ್ಮಲ್ ಆಗಿ 9% ಮೇಂಟೈನ್ ಮಾಡೋಕಂತ ಹೇಳಿದರೆ ಕ್ಯಾಪಿಟಲ್ ಅಡೆಕ್ವಿಟಿ ರೇಷಿಯೋನ. ಸೊ ನಮ್ಮ RBI 11% ಮೇಂಟೈನ್ ಮಾಡ್ತಾರೆ. ಸೊ ಆ ಥರ ಏನಂತಾರೆ, ಇನ್ ಕೇಸ್ ಬ್ಯಾಂಕ್ ಅವರು ನೀವು ಲೆಂಡ್ ಮಾಡಿದ್ದು ವಾಪಸ್ ಬರಲಿಲ್ಲ ಅನ್ನೋ NPA ಜಾಸ್ತಿ ಆಗ್ತಾ ಹೋದ್ರು ಕೂಡ ಬ್ಯಾಂಕ್ ಶುಡ್ ಹ್ಯಾವ್ ಕೆಪಾಸಿಟಿ ಟು ರೀಪೇ ಇಟ್ಸ್ ಡೆಪಾಸಿಟರ್ಸ್. ಸೊ ಅದನ್ನ ಅಕಾರ್ಡ್ಸ್ನ ಸೆಟ್ ಮಾಡಿದ್ದಾರೆ ಅಂದರೆ ಬೇಸಲ್ ಅವರು. ಸೊ ಆ ನಾರ್ಮ್ಸ್ಗೆ BS1, BS2, BS3 ಅಂತ ಕರೀತಾರೆ. ಸೊ ಪ್ರೆಸೆಂಟ್ಲಿ ಫಾಲೋ ಮಾಡ್ತಿರೋದು ಅಂದರೆ BS3 ಸ್ಟ್ಯಾಂಡರ್ಡ್ಸ್ನ RBI ಫಾಲೋ ಮಾಡ್ತಿದ್ದಾರೆ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಐ ನೋ ಸ್ಮಾಲ್ ಟಾಪಿಕ್ ಬಟ್ ವೆರಿ ಸಿಗ್ನಿಫಿಕೆಂಟ್ ಟಾಪಿಕ್ ಆಗುತ್ತೆ, ಯಾಕಂದರೆ ಎನಿಥಿಂಗ್ ರಿಲೇಟೆಡ್ ಟು RBI ಇಂಪಾರ್ಟೆಂಟ್ ಫಾರ್ ಪ್ರಿಲಿಮ್ಸ್ ಆಗುತ್ತೆ. ಸೊ ದಿಸ್ ಈಸ್ ಅವರ್ ಟುಡೇಸ್ ಡಿಸ್ಕಷನ್. ಏನಾದರೂ ಟಾಪಿಕ್ ಮೇಲೆ ಡೌಟ್ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಹಾಗೆ ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ವಿತ್ ದಿಸ್ ಐ ವಿಲ್ ಎಂಡ್ ದ ವಿಡಿಯೋ. ಜೈ ಹಿಂದ್, ಜೈ ಕರ್ನಾಟಕ.